ಭೂಯೋ ಭೂಯೋ ನಮಾಮ್ಯಹಂ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ಕೂಡ ಬಂದಿದ್ದಾರೆ. ಕರು ಎಲ್ಲೆಲ್ಲಿ ಸಂಚಾರ ಮಾಡ್ತದೆ ಅದರ ಹಿಂದೆ ಹಸು ಹೋಗ್ತದೆ. ಹಸು ಹೋದಲ್ಲಿ ಕರು ಹೋಗೋದಿಲ್ಲ, ಕರು ಹೋದಲ್ಲೆಲ್ಲ ಹಸು ಹೋಗ್ತಾ ಇರ್ತದೆ. ಸ್ವಚ್ಛಂದವಾಗಿ ಕರುವನ್ನು ಬಿಟ್ಟು ಅದು ಎಲ್ಲಿ ಅಡ್ಡಾಡ್ತದೋ ಅಡ್ಡಾಡಲಿ, ನಾವು ಅದರ ಹಿಂದೆ ಇರೋಣ ಅಂತ ಆ ಹಸು ಇರುವ ಹಾಗೆ ಶ್ರೀನಿವಾಸ ದೇವರ ಮುಖ್ಯ ಪ್ರಾಣದೇವರ ಕರುವಿನಂತೆ ಇರತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು. ಅವರು ಭಕ್ತರ ಉದ್ಧಾರಕ್ಕಾಗಿ ಎಲ್ಲೆಲ್ಲಿ ಹೋಗಬೇಕು ಅಂತ ಸಂಕಲ್ಪ ಮಾಡ್ತಾರೋ ಅಲ್ಲಿ ಆಂಜನೇಯ ದೇವರು ಬರ್ತಾರೆ, ಹನುಮಂತ ಬರ್ತಾನೆ, ಪರಮಾತ್ಮನೂ ಕೂಡ ಸನ್ನಿಹಿತನಾಗಿ ಬರ್ತಾನೆ. ಹೀಗೆ ಶ್ರೀನಿವಾಸ ದೇವರ ಮುಖ್ಯ ಪ್ರಾಣದೇವರ ರಾಘವೇಂದ್ರ ಸ್ವಾಮಿಗಳ ಪುನಃ ಪ್ರತಿಷ್ಠೆ ಇಲ್ಲಿ ಆಗಿದೆ. ರಾಘರು ಮಹಾಯಶಾಹ ಅಂತ ಅಗಮ್ಯ ಮಹಿಮರಾಗಿದ್ದಾರೆ. ಅವರ ಮಹಿಮೆ ಹೇಗೆ ಏನು ಅಂತ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವಿಚಿತ್ರ ಮಹಿಮೆ ತೋರಿಸುವವರು ರಾಘವೇಂದ್ರ ಸ್ವಾಮಿಗಳು. ಒಂದು ಎರಡು ಘಟನೆಯನ್ನು ಹೇಳ್ತೇನೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ. ಹೆಚ್ಚು ವರ್ಷ ಆಗಿಲ್ಲ, 100 ವರ್ಷವೂ ಆಗಿಲ್ಲ, ಅದರ ಒಳಗೆ ನಡೆದಿರ್ತಕ್ಕಂಥ ಒಂದು ಘಟನೆ. ಹೈದರಾಬಾದ್ನಲ್ಲಿ ಒಬ್ಬ ದಂಪತಿಗಳು, ಅವರಿಗೆ ಸಂತಾನ ಆಗಲಿಲ್ಲ. ಈಗೆಲ್ರಿಗೂ ಗೊತ್ತಿದೆ, ಸಂತತಿ ಆಗಲಿಲ್ಲ, ಮಕ್ಕಳಾಗಲಿಲ್ಲ ಅಂದರೆ ರಾಘವೇಂದ್ರ ಸ್ವಾಮಿಗಳ ಹತ್ರ ಬರ್ತಾರೆ. ಉದ್ಯೋಗ ದೊರೆಯಲಿಲ್ಲ ಅಂದರೆ ರಾಘವೇಂದ್ರ ಸ್ವಾಮಿಗಳ ಹತ್ರ ಬರ್ತಾರೆ. ಆರೋಗ್ಯ ಬೇಕು, ಅನಾರೋಗ್ಯ, ಏನೋ ಕಾಯಿಲೆ ಬಂದಿದೆ ಅಂದರೆ ರಾಯರ ಹತ್ರನೇ ಬರ್ತಾರೆ. ಹಣ ಬೇಕು, ಸಂಪತ್ತು ಬೇಕು, ರಾಯರ ಹತ್ರನೇ ಬರೋದು. ಅವರಿಗೆಲ್ಲ ಸೌಕರ್ಯ ಇದೆ, ಮಕ್ಕಳಿದ್ದಿಲ್ಲ. ರಾಘವೇಂದ್ರ ಸ್ವಾಮಿಗಳು ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೇನ ದತ್ವ ಅಂತ ಅದೆಲ್ಲವನ್ನೂ ಕೊಡುವವರು ಅವರು. ಆದ್ದರಿಂದ ಮಂತ್ರಾಲಯಕ್ಕೆ ಬಂದು ಅಲ್ಲಿ ಸಂಕಲ್ಪ ಮಾಡಿ ಸೇವೆ ಮಾಡಿದರಂತೆ. ಅಲ್ಲಿ ಸೇವೆ ಮಾಡುವಾಗ ಒಂದು ಸ್ವಪ್ನ ಸೂಚನೆ ಆಗೇ ಆಗ್ತದೆ. ಶ್ರದ್ಧಾ ಭಕ್ತಿಯಿಂದ ಸೇವೆ ಮಾಡುವಾಗ ಏನಾದರೂ ಒಂದು ಸ್ವಪ್ನದಲ್ಲಿ ಸೂಚನೆ ಕೊಡ್ತಾರೆ ರಾಯರು. ಆ ದಂಪತಿಗಳು ಕಾಯಿ ಇಟ್ಟು ಸೇವೆ ಮಾಡ್ತಾ ಇದ್ದರು. ಸ್ವಪ್ನ ಸೂಚನೆ ಆಯಿತು, ನಿಮಗೆ ಸಂತಾನ ಆಗ್ತದೆ, ಹೋಗಿ ಬರ್ರಿ ಅಂತ. ಅವರು ಸೇವೆ ಮುಗಿಸಿ ಹೈದರಾಬಾದಿಗೆ ಬಂದರು. ವಿಣಿನೂ ಆದ್ಲು, ಗಂಡು ಮಗುವೇ ಹುಟ್ಟಿತು. ಭಾಳ ಸಂತೋಷಪಟ್ಟರು. ರಾಯರ ಮೇಲೆ ಅಪಾರ ಭಕ್ತಿ ಬಂತು. ಆ ಮಗು ಬೆಳೀತಾ ಬೆಳೀತಾ 8 ವರ್ಷದ ತನಕ ಬೆಳೀತು. 8ನೇ ವಯಸ್ಸಿಗೆ ಏನಾಯಿತೋ ಏನೋ ಆ ಮಗು ಹೋಯ್ತು, ಕಣ್ಮರೆಯಾಗುತ್ತೆ. ಮತ್ತೆ ಅವರಿಗೆ ದುಃಖ. ಕೊಟ್ಟರು ರಾಘವೇಂದ್ರ ಸ್ವಾಮಿಗಳು. 8ನೇ ವಯಸ್ಸಿನಲ್ಲಿ ಒಳ್ಳೆ ವಯಸ್ಸಿಗೆ ಬಂದ ಹುಡುಗನ್ನ ತೊಗೊಂಡು ಬಿಟ್ರಲ್ಲ, ಅದಕ್ಕಿಂತ ಆಗದೇ ಇದ್ರೇ ಚೆನ್ನಾಗಿತ್ತು ಏನೋ, ಇದು ಎಷ್ಟು ದುಃಖ ಇದು ಅಂತ ಮತ್ತೆ ರಾಯರ ಹತ್ರನೇ ಬಂದರು. ಮಂತ್ರಾಲಯಕ್ಕೆ ಬಂದರು. ಅದೇ ಅರ್ಚಕರನ್ನು ಕೇಳಿದ್ರಂತೆ, ಮತ್ತೆ ಮಗು ಹೋಗಿದೆ, ನಮಗೆ ಸಂಕಲ್ಪ ಮಾಡಿಸ್ರಿ. ಅವರು ಸಂಕಲ್ಪ ಮಾಡಿಸುವಾಗ ಹೆಂಡತಿ ಹೇಳಿದ್ಲಂತೆ, ಆಕೆಗೆ ಆ ಮಗುವಿನ ಮೇಲೆ ಬಹಳ ವ್ಯಾಮೋಹ, ಮುದ್ದಾದ ಮಗು ಹುಟ್ಟಿತ್ತು. ಹೇಳಿದ್ರಂತೆ, ಆಚಾರ್ಯ ಸಂಕಲ್ಪ ಮಾಡಿಸುವಾಗ ನೀವು ಮಾಡಿಸ್ರಿ, ಅದೇ ಮಗು ಹುಟ್ಟಬೇಕು ಅಂತ ಮಾಡಿಸ್ರಿ ಅಂತ. ನನಗೆ ಅದೇ ಬೇಕು ಮಗು, ಇನ್ನೊಂದು ಮಗು ಬೇಡ. ಅವ್ರು ಹೇಳಿದರು ಅರ್ಚಕರು, ಅದೆಲ್ಲಿದೆಮ್ಮ ಸಾಧ್ಯ, ಹೋದ ಮಗು ಹೋಯಿತು, ಅದೇ ಹುಟ್ಟಬೇಕು, ಬೇಡ ಸಾಕು, ಅದೇ ಹುಟ್ಟಬೇಕು ಅಂತ ಯಾಕೆ ಹಠ ಮಾಡ್ತೀರಿ? ಆಫ್ ಮಾಡಿಬಿಟ್ರೆ ಅದನ್ನು, ಬೇಡ ಬೇಡ, ಅದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹೋದದ್ದು ಹೋಯ್ತು, ಸರಿ ಇಲ್ಲ, ಇನ್ನೊಂದು ಮಗು ಹುಟ್ಟುತ್ತೆ, ಗ್ಯಾರಂಟಿ ರಾಯರು ಕೊಡ್ತಾರೆ, ನಿಮ್ಗೆ ಸಂಕಲ್ಪ ಮಾಡಿಸ್ತೇನೆ. ಇವ್ರ ಹಠ ಆ ಮಗು ಹುಟ್ಟುತ್ತದೆ ಅಂತ ಸಂಕಲ್ಪ ಮಾಡಿಸ್ಲಿಕ್ಕೆ ಆಗೋದೇ ಇಲ್ಲ, ಅದು ಸತ್ತದ್ದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಚಕರು. ಆಕೆಗೆ ಎಷ್ಟು ರಾಯರ ಮೇಲೆ ನಂಬಿಕೆ ಅಂತಂದರೆ, ಹುಟ್ಟುತ್ತದೆ, ರಾಯರು ಕೊಡ್ತಾರೆ, ನನಗೆ ಗೊತ್ತಿದೆ, ಅಂಥ ಮಹಾಮಹಿಮೆ ಮಾಡಿಸಲಿಲ್ಲ.
ಅಂತೂ ಮಗು ಹುಟ್ಟಲಿ ಅಂತ ಸಂಕಲ್ಪ ಮಾಡಿಸಿದ್ರು. ಈಕೆ ಮನಸ್ಸಿನಲ್ಲಿ ಅಂದ್ಕೊಂಡಂತೆ ನೀವು ಹಾಗೆ ಮಾಡಿಸ್ರಿ, ನಾನು ಮನಸ್ಸಲ್ಲಿ ಅದೇ ಮಗು ಹುಟ್ಟಬೇಕು, ನಾನು ಅಂದ್ಕೊಳ್ತೀನಿ ಅಂತ ಅಂದ್ಕೊಂಡ್ಲು. ಮತ್ತೆ ಸೇವೆ ಮಾಡಿದರು. ಸೇವೆ ಮಾಡುವಾಗ ಸ್ವಪ್ನ ಸೂಚನೆ ಆಯಿತು. ಮತ್ತೆ ಹೈದರಾಬಾದಿಗೆ ಹೋದರು. ಮತ್ತೆ ಗರ್ಭಿಣಿ ಆದಳು. ಗರ್ಭಿಣಿಯಾಗಿ ಗಂಡು ಮಗು ಹುಟ್ಟಿತು ಗಂಡು ಮಗು. ಮತ್ತೆ ಸ್ವಲ್ಪ ಬಾಣಂತನ ಅದೆಲ್ಲ ಮುಗಿದ ಮೇಲೆ ಆ ಮಗುವನ್ನು ಕರ್ಕೊಂಡು ಮಂತ್ರಾಲಯಕ್ಕೆ ಬಂದ್ರಂತೆ ಆ ದಂಪತಿಗಳು. ರಾಯರ ಹತ್ರ ಬರಲಿಲ್ಲ, ಬಂದವರೇ ಸೀದಾ ಅರ್ಚಕರ ಮನೆಗೆ ಹೋದ್ರಂತೆ. ಅರ್ಚಕರ ಮನೆಗೆ ಹೋಗ್ಲಿಕ್ಕೆ ಬಂದಿದ್ರು ಅವರು. ಬಂದು ಅರ್ಚಕರ ಮನೆಗೆ ಹೋಗಿ ಹೇಳಿದ್ರಂತೆ, ಏನು ಅರ್ಚಕರೇ, ಅದೇ ಮಗು ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಹೇಳಿದ್ರಿ, ರಾಯರ ಬಗ್ಗೆ ನಿಮಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂದ್ಬಿಟ್ಟು ಹುಟ್ಟೇ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ನನಗೆ ಆ ನಂಬಿಕೆ ಇದೆ, ನೋಡಿ ಅದೇ ಮಗು ಹುಟ್ಟಿದೆ ಅಂತ ತೋರಿಸಿದ್ರು. ಅರ್ಚಕರು ಸುಮ್ಮನೆ ಬಿಡ್ತಾರ, ವಾದ ಮಾಡಿದ್ರು. ಒಂದೇ ತಂದೆ ತಾಯಿಗಳಿಗೆ ಹುಟ್ಟಿದ ಮಕ್ಕಳು ಹಾಗೇ ಇರ್ತಾರೆ, ಅದೇ ಥರದ ಮಗು ಹುಟ್ಟಿದೆ ಹೊರತು ಅದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ವಾದ. ಈಕೆ ಹೇಳಿದ್ಲು, ಅದೇ ಮಗು ಹುಟ್ಟಿದೆ, ಅದೇ ಥರದ್ದಲ್ಲ, ಅದೇ ಮಗು ಹುಟ್ಟಿದೆ, ನಾನು ವಿತ್ ಪ್ರೂಫ್ ಬಂದಿದ್ದೀನಿ ಎಂದ್ಲು. ವಿತ್ ಪ್ರೂಫ್ ತೋರಿಸ್ತೇನೆ, ಪ್ರೂಫ್ ತೋರಿಸ್ತೇನೆ. ಆ ಮೊದಲು ಹುಟ್ಟಿದ ಮಗು 8ನೇ ವಯಸ್ಸಿಗೆ ಸಾಯುವಾಗ, ಅದಕ್ಕಿಂತ ಮೊದಲು ಒಂದು ಸಲ ಆಟ ಆಡ್ತಾ ಇರುವಾಗ ಎಲ್ಲೋ ಕಲ್ಲಿನ ಮೇಲೆ ಬಿದ್ದಿತ್ತು. ಆಟ ಆಡುವಾಗ ಕಲ್ಲಿನ ಮೇಲೆ ಬಿದ್ದು ತಲೆ ಸ್ವಲ್ಪ ಗಾಯ ಆಗಿ ಸ್ಟಿಚಿಂಗ್ ಹಾಕಿದ್ರು. ಈ ಸಲ ಹುಟ್ಟಿದ ಮಗುವಿನಲ್ಲಿ ಆ ಸ್ಟಿಚಿಂಗ್ ತೋರಿಸ್ತೇನೆ ಅಂತ ಗೋವಿಂದ ನೋಡ್ತಾರೆ. ಅರ್ಚಕರು ಗಾಬರಿ ಆಗಿಬಿಟ್ರು, ನೀನೇ ಅರ್ಚಕರಾಗಿದ್ರು ಒಳ್ಳೇದಿತ್ತು ಅಂತ. ಅಂಥ ಮಗು, ಅದೇ ಸ್ಟಿಚಿಂಗ್ ಇರ್ತಕ್ಕಂಥ ಮಗು, ಅದೇ ಪಾರ್ಶ್ವದಲ್ಲಿ ಯಾವ ಭಾಗದಲ್ಲಿ ಸ್ಟಿಚಿಂಗ್ ಬಿದ್ದಿತ್ತು ಅಂಥ ಮಗು ಕೊಟ್ಟಿದ್ದಾರೆ ರಾಘವೇಂದ್ರ. ಅದಕ್ಕೆ ಅಪ್ಪಣ್ಣಾಚಾರ್ಯ ಅವತ್ತೇ ಹೇಳಿದರು, ಅಗಮ್ಯ ಮಹಿಮಾರೋಕೆ ಮಹಾಯಶಃ. ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅವರ ಮಹಿಮೆ. ನಮಗೇನೆಲ್ಲ ಆಗೋಯ್ತು, ನಮ್ಮ ಕಥೆ ಕೈ ಬಿಟ್ವಿ ಎಲ್ಲ ಅಂತಂದಾಗ ಅವರು ಬಂದು ಸಂರಕ್ಷಣೆ ಮಾಡ್ತಾರೆ. ಅಂಥ ವಿಚಿತ್ರ ಮಹಿಮೆ ರಾಘವೇಂದ್ರ ಸ್ವಾಮಿಗಳದ್ದು. ಭಗವಂತನೇ ಅಚಿಂತ್ಯ ಅದ್ಭುತ ಶಕ್ತಿ ಉಳ್ಳವನು ಅಂತ ಹೇಳ್ತೇವೆ. ಅಂತಹ ಪರಮಾತ್ಮನ ಮುಖ್ಯ ಪ್ರಾಣದೇವರ ವಿಶೇಷ ಸನ್ನಿಧಾನದಿಂದ ಆ ಭಗವಂತನೇ ಪ್ರಜೆಗಳನ್ನು ಸೃಷ್ಟಿ ಮಾಡಿರೋದು. ಆ ಪ್ರಜೆಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ತಾನೇ ರಾಯರಲ್ಲಿ ಸನ್ನಿಹಿತನಾಗಿ ಬಂದು ಭಗವಂತ ಜಗತ್ತನ್ನು ಕಾಪಾಡ್ತಾ ಇದ್ದಾನೆ. ರಾಯರ ಮೂಲಕವಾಗಿ ಬೇರೆ ಬೇರೆ ಕಡೆ ರಾಘವೇಂದ್ರ ಸ್ವಾಮಿಗಳು ಈ ಜಗದ್ ರಕ್ಷಣೆಗೋಸ್ಕರ ನೆಲೆಸಿದ್ದಾರೆ. ಅವರ ಸಂಕಷ್ಟಗಳನ್ನು ಪರಿಹಾರ ಮಾಡಬೇಕು, ಅವರ ಅಭೀಷ್ಟಗಳನ್ನು ಪೂರೈಸಬೇಕು. ಎಂಥೆಂಥ ವೃಂದಾವನಗಳಿದೆ. ರಾಯರ ಮಹಿಮೆ. ಚನ್ನಗಿರಿ, ಶಿವಮೊಗ್ಗ ಜಿಲ್ಲೆ, ಭದ್ರಾವತಿ ತಾಲೂಕಿನಲ್ಲಿ ಬರ್ತದೆ ಚನ್ನಗಿರಿ ಅಂತ. ನಾವು ಹೋಗಿ ಬಂದಿದ್ದೀವಿ ಅಲ್ಲಿ. ಅಲ್ಲಿ ಊರಿನವರೆಲ್ಲ ಸೇರಿ ಒಂದು ರಾಯರ ಮಠ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರಂತೆ. ಇಲ್ಲಿ ಮಾಡಿದ ಹಾಗೆ ರಾಯರ ಮಠ ಮಾಡಬೇಕು. ಶಿಲೆ ತಂದರು, ಒಳ್ಳೆ ಶಿಲೆಯನ್ನು. ಅದೇ ಊರಿನಲ್ಲಿ ಒಬ್ಬ ಒಳ್ಳೆ ಶಿಲ್ಪಿ ಇದ್ದಂತೆ. ಆತನ ಕೇಳಿಕೊಂಡ್ರು, ರಾಯರು ವೃಂದಾವನ ಮಾಡಿಕೊಡಪ್ಪ ಅಂತ. ಏನೋ ಹಣದ ವಿಷಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದು, ಅದು ಆಗೋದಿಲ್ಲರಿ ನನಗೆ ಅಂದ್ಬಿಟ್ಟು. ಇನ್ನು ಆ ಕಲ್ಲು ಎಲ್ಲಿ ತೊಗೊಂಡು ಹೋಗಿ ಯಾರ ಹತ್ರ ಮಾಡಿಸೋದು ಅಂತ ಅವರು ನಿರಾಶರಾಗಿ ಬಿಟ್ಬಿಟ್ರು. ಆ ಶಿಲ್ಪಿಗೆ ಕಣ್ಣೇ ಹೋಯ್ತಂತೆ, ಕಣ್ಣೇ ಹೋಯ್ತು. ಆತ ಯೋಚನೆ ಮಾಡಿದೆ, ಯಾಕೆ ಕಣ್ಣು ಹೋಯಿತು? ರಾಯರ ವೃಂದಾವನ ನಾನು ಮಾಡಿಕೊಡ್ಲಿಲ್ಲ, ಅವರೆಲ್ಲ ಬಂದಾಗ ತಿರಸ್ಕಾರ ಮಾಡಿಬಿಟ್ಟೆ. ಆದ್ದರಿಂದ ಈಗ ನಾನೇ ಫ್ರೀಯಾಗಿ ರಾಯರ ವೃಂದಾವನ ಮಾಡಿಕೊಡ್ತೀನಿ, ರಾಘವೇಂದ್ರ ಸ್ವಾಮಿಗಳು ಕಣ್ಣು ಕೊಡಬೇಕು ಅಂತ ಇಷ್ಟು ಹರಿಕೆ ಇಟ್ಕೊಂಡು ಅವರು ಕಣ್ಣು ಕೊಟ್ಟರೆ ನಾನು ವೃಂದಾವನ ಮಾಡ್ತೇನೆ ಅಂತ ಕಣ್ಣು ಬರಲಿಕ್ಕೆ ಶುರುವಾಯಿತು. ಆಮೇಲೆ ತಾನೇ ಬಂದು ಕೇಳಿ, ನಾನು ಮಾಡಿಕೊಡ್ತೀನಿ ರೀ, ನೀವು ಮಠ ಕಟ್ಟ್ರಿ, ಇಲ್ಲಿ ಬೇರೆ ಕಡೆ ಇಲ್ಲಿ ಹೋಗೋದು ಬೇಡ, ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಬಿಟ್ಟೇ ಬಿಟ್ಟಿದ್ರು ಅವರು. ನಾ ಮಾಡಿಕೊಡ್ತೀನಿ. ಎಷ್ಟು ವಿಚಿತ್ರ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅಂತಂದರೆ, ಆ ಶಿಲ್ಪಿ ಆ ಕಲ್ಲಿಗೆ ಏಟು ಹಾಕುವಾಗ, ಕೆತ್ತುವಾಗ ಮಾತ್ರ ಕಣ್ಣು ಬರಬೇಕು. ಅದು ಕೆತ್ತೋ ಕೆಲಸ ಮುಗೀತು, ಮತ್ತು ಊಟಕ್ಕೆ ಹೋದ ಅಂತಂದರೆ ಇನ್ನೊಬ್ಬರು ಬರಬೇಕು ಕರ್ಕೊಂಡು ಹೋಗ್ಬೇಕು, ಆವಾಗ ಕಣ್ಣು ಬರ್ತಿದ್ದಿತ್ತು. ಆ ಶಿಲ್ಪಿ ಏಟು ಹಾಕುವಾಗ ಮಾತ್ರ ಅದೇ ಜಾಗದಲ್ಲಿ ಅಷ್ಟು ಮಾತ್ರ ಕಣ್ಣು ಕಾಣಿಸ್ತಿತ್ತಂತೆ. ಇಡೀ ಊರಿನಲ್ಲಿ ಸುದ್ದಿ. ವಿಚಿತ್ರವಾದ ರೀತಿಯಲ್ಲಿ ರಾಯರು ಅವನಿಗೆ ಕಣ್ಣು ಕೊಟ್ಟರು. ಬೃಂದಾವನ ಮಾಡೋ ತನಕ ಮಾತ್ರ ಅಷ್ಟೇ, ಅದು ಇಲ್ಲ, ಆಮೇಲೆ ಇಲ್ಲ. ಹೀಗೆ ಮಾಡಿ ಪೂರ್ತಿ, ಯಾಕೆಂದರೆ ಪೂರ್ತಿ ಕೊಟ್ಬಿಟ್ರೆ ಎಲ್ಲಿ ಅರ್ಧಕ್ಕೆ ಬಿಟ್ಟು ಹೋಗ್ತಾನೋ ಅಂತ ರಾಯರಿಗೆ. ಬೃಂದಾವನ ಆಗೋ ತನಕ ಪೂರ ಕಣ್ಣು ಕೊಡಲೇ ಇಲ್ಲ. ಬೃಂದಾವನ ಪೂರ್ತಿ ಆಯಿತು, ಆಮೇಲೆ ಕಣ್ಣು ಕೊಟ್ಟರು. ಪರ್ವನಿ ಏನು ಬೇಕಾದ್ರೆ ಮಾಡ್ಕೊಂಡಿದ್ರು. ಉಡುಗಣೆ
ಅದರ ಹತ್ತಿರ ಇನ್ನೊಂದು ನದಿ ತೀರದಲ್ಲಿ ಹೊನ್ನಾಳಿ ಇವರೆಲ್ಲ ಸೇರಿ ಮೃತ್ತಿಕಾ ತಂದು ವೃಂದಾವನ ಪ್ರತಿಷ್ಠೆ ಮಾಡೋಣ ಅಂತ ತಾವೇ ನಡ್ಕೊಂಡು ಮಂತ್ರಾಲಯಕ್ಕೆ ಬಂದರಂತೆ. ಮೃತ್ತಿಕಾ ತಗೊಂಡು ಬಂದರು. ನದಿ ತೀರದಲ್ಲೇ ಇದೆ, ಬಹಳ ದೊಡ್ಡ ವೃಂದಾವನ, ಇವತ್ತಿಗೂ ಬಹಳ ಚೆನ್ನಾಗಿದೆ, ದ್ವಿತೀಯ ಮಂತ್ರಾಲಯ ಅಂತ ಹೇಳ್ತಾರೆ. ಅಲ್ಲಿ ಮೃತ್ತಿಕಾ ತಂದರು, ಎಲ್ಲ ವ್ಯವಸ್ಥೆ ಆಗಿದೆ, ಜನ ಸೇರಿದ್ದಾರೆ, ಪ್ರತಿಷ್ಠೆ ಆಗಬೇಕು. ಅಪರೂಪದ ಒಬ್ಬರು ಬ್ರಾಹ್ಮಣರು ಬಂದರಂತೆ. ಆ ಊರಿನ ಸುತ್ತಮುತ್ತಲಿನವರಲ್ಲ, ಆ ಊರಿನವರಲ್ಲ, ಯಾರಿಗೂ ಪರಿಚಯ ಇಲ್ಲ. ಯಾರೋ ಬಂದಿದ್ದಾರೆ, ಪ್ರತಿಷ್ಠೆಗೆ ಬಂದಿದ್ದಾರೆ ಅಂತ ಅಂದ್ಕೊಂಡ್ರು. ಅವರು ನದಿ ಸ್ನಾನ ಮಾಡಿ ದೇವತಾರ್ಚನೆ ಎಲ್ಲ ಮುಗಿಸಿ ಸೀದಾ ಗರ್ಭಗುಡಿಗಳು ಒಳಗೆ ಹೋದ್ರಂತೆ. ಎಲ್ಲರೂ ನೋಡ್ತಿದ್ದಾರೆ, ಏನಿದು ಅಂತ. ಗರ್ಭಗುಡಿ ಒಳಗೆ ಹೋದವರು ಪತ್ತೆನೇ ಇಲ್ಲ. ಆಮೇಲೆ ಹೊರಗೆ ಬರಲಿಲ್ಲ, ಅಲ್ಲೂ ಇಲ್ಲ. ಇದೇನಿದು ಅಂತ ಸಮಸ್ಯೆ ಬಂದಾಗ ಯಾರೆಲ್ಲೋ ಆವೇಶ ಆಗಿ ಹೇಳಿದ್ರಂತೆ, ನೀವು ಮೃತ್ತಿಕಾ ಇಡೋದು ಬೇಕಾಗಿಲ್ಲ, ನಾನೇ ವೃಂದಾವನದೊಳಗೆ ಪ್ರವೇಶ ಮಾಡಿದ್ದೇನೆ ಮಂತ್ರಾಲಯದಿಂದ ಬಂದು. ಕಮಂಡಲ್ಲಿ ಹಿಡ್ಕೊಂಡು ವೃಂದಾವನದ ಒಳಗೆ ರಾಯರು ಹೋಗಿ ನಿಂತಿದ್ದಾರೆ. ಆಮೇಲೆ ಆ ಮೃತ್ತಿಕಾ ಅಲ್ಲಿ ಹಾಕ್ಲಿಕ್ಕೆ ಹೋಗಿಲ್ಲ. ಯಾಕೆಂದ್ರೆ ರಾಯರ ತಲೆ ಮೇಲೆ ಮಣ್ಣು ಹಾಕಿದಂಗೆ ಆಗ್ತದೆ. ಆ ಮಣ್ಣು ಹಾಕೋದು ಬೇಡ, ಮೃತ್ತಿಕಾ ಬೇಡ, ಹಾಕೋದು ಬೇಡ ಅಂತ ತೀರ್ಮಾನ ಮಾಡಿದರು. ಹಾಗಾದ್ರೆ ಮೃತ್ತಿಕಾ ಏನು ಮಾಡೋದು? ಅಲ್ಲಿಂದ ನಡ್ಕೊಂಡು ತಂದಿದ್ದಾರಲ್ಲ, ಏನು ಮಾಡೋದು? ಅಷ್ಟೊತ್ತಿಗೆ ಆ ವ್ಯಕ್ತಿ ಹೇಳಿದಂತೆ, ಆವೇಶ ಆದ ವ್ಯಕ್ತಿ, ಹುಡುಗಣಿಯವರು ರಾಯರ ಪ್ರತಿಷ್ಠೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆ ಆಗಿದೆ, ಅಲ್ಲಿಗೆ ಹೋಗಲಿ ಮೃತ್ತಿಕೆ ಅಂತ. ಹೊನ್ನಾಳಿಗೆ ಬಂದ ಮೃತ್ತಿಕೆ ಅಲ್ಲಿ ಹೋಗಿ ಅಲ್ಲಿ ಪ್ರತಿಷ್ಠೆ ಆಯಿತು. ಗುತ್ತಲ್ಲಂತ ಒಂದು ಊರಿದೆ, ಗುತ್ತಲ್ಲಂತ. ಅಲ್ಲಿ ಒಂದು ಮೃತ್ತಿಕೆ ಸಿಗಲಿಲ್ವೋ ಏನೋ, ರಾಯರ ಪಾದದಿಂದ ಮಂತ್ರಾಕ್ಷತೆ ಹಾಕಿಸಿ ಅದನ್ನೇ ಇಸ್ಕೊಂಡು ಬಂದು ಡಬ್ಬಿಯಲ್ಲಿ ಹಾಕಿ ಅದನ್ನೇ ಇಟ್ಟು ಇದು ವೃಂದಾವನ ಪ್ರತಿಷ್ಠೆ ಮಾಡಿದ್ದಾರೆ. ಅದು ಮೃತ್ತಿಕಾ ವೃಂದಾವನಲ್ಲ, ಮಂತ್ರಾಕ್ಷತೆ. ಇಂಥ ರೀತಿ ರಾಯರು ಅಲ್ಲಿ ಶಿಲಾ ವೃಂದಾವನ, ಒಂದೇ ಶಿಲೆ, ಪೀಸ್ ಜೋಡಿಸಿದ್ದಲ್ಲ, ಒಂದೇ ಶಿಲೆಯಲ್ಲಿ ವೃಂದಾವನ ಮಾಡಿ ನದಿ ತೀರದಲ್ಲೇ ಪ್ರತಿಷ್ಠೆ ಮಾಡಿದ್ದಾರೆ, ಬಿಚ್ಚಾಲಿಯಲ್ಲಿ. ಅದರ ಮಹಿಮೆ ಅಂತಹದ್ದು. ಒಂದು ವೃಂದಾವನ ಇದೆ, ಎಲ್ಲಿ ಬರ್ತದೆ ಅದು? ಬಿಜಾಪುರ. ಅಲ್ಲಿ ಒಂದು ವೃಂದಾವನ ಇದೆ, ಮಣ್ಣಿನಿಂದ ಕಟ್ಟಿದ್ದು. ಅವ್ರಿಗೆ ಕಲ್ಲು ಕೂಡ ಕಷ್ಟ ಇತ್ತು ಏನೋ, ಎಂಥ ಭಕ್ತರು ಮಣ್ಣಿನಿಂದ ವೃಂದಾವನ ಕಟ್ಟಿದ್ದಾರೆ. ಆದರೆ ಅದು ಮಣ್ಣು ಶಿಥಿಲಾಗಿ, ಅಭಿಷೇಕ ಆಗಿ ಶಿಥಿಲಾಗಿ ಜಾರಿಲ್ಲ, ಹಂಗೆ ಇದೆ, ಶುದ್ಧವಾದ ಒಳ್ಳೆ ಮಣ್ಣಿನ ವೃಂದಾವನ ಇದೆ. ಒಂದು ಊರಿಗೆ ಒಂದು ಆಸ್ಪತ್ರೆ ಬಂತು ಅಂದರೆ ಊರಿನವರಿಗೆಲ್ಲ ಸಂತೋಷ. ನಮ್ಮೂರಿಗೆ ಆಸ್ಪತ್ರೆ ಬಂತು, ಟಾಕೀಸ್ ಬಂತು ಅಂದರೆ ಸಂತೋಷ, ಸಿನಿಮಾ ಥಿಯೇಟ್ರ್ ಬಂತು ಅಂತ. ಆಸ್ಪತ್ರೆ ಬಂದರೆ ಸಂತೋಷ, ಪೊಲೀಸ್ ಸ್ಟೇಷನ್ ಬಂದರೆ ಸಂತೋಷ. ನಿಜವಾಗಿಯೂ ಸಂತೋಷ ಪಡೋ ವಿಷಯ ಅಲ್ಲ ಅದು. ಯಾಕೆ ಪೊಲೀಸ್ ಸ್ಟೇಷನ್ ಬಂತು ಅಂದರೆ ಅರ್ಥ ಏನು? ಜಾಸ್ತಿ ಆಗಿದ್ದಾರೆ, ಅದಕ್ಕೆ ಪೊಲೀಸ್ ಸ್ಟೇಷನ್ ಬಂತು. ಒಂದು ದೊಡ್ಡ ಅಪೋಲೋ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತಯಾರಾಯಿತು ಅಂದ್ರೆ ರೋಗಿಗಳು ಜಾಸ್ತಿ ಆಗಿದ್ದಾರೆ ಅಂತ. ರಾಯರು ಬಂದು ಸೇರಿದ್ದಾರೆ ಅಂದ್ರೆ ಅರ್ಥ ಏನು? ಭಕ್ತರು ಜಾಸ್ತಿ ಆಗಿದ್ದಾರೆ, ರೋಗಿಗಳು ಜಾಸ್ತಿ ಆಗಿದ್ದಾರೆ. ಗೋತ್ರ ಯಾವುದು ಅಂತ ಕೇಳೋದಿಲ್ಲ, ಎಂಥ ಧೋತ್ರ ಉಟ್ಕೊಂಡಿದ್ದಿ ಅಂತ. ಧೋತ್ರ ನಾವು ನೋಡೋರು ಯಾವ ಧೋತ್ರ, ಜರ್ತಾರಿ ಧೋತ್ರ ಉಟ್ಕೊಂಡಿದ್ದಾರೋ ಹಾಗೆ. ರಾಯರು ಅದು ಹಸು ಅದೆಲ್ಲ ನೋಡೋದಿಲ್ಲ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧೇನು ಇದ್ದಾಗೆ, ಧೇನು ಅಂದರೆ ಹಸು, ಏನು ನೋಡೋದಿಲ್ಲ. ಅದರ ಹತ್ತಿರ ಬಂದು ಬಗ್ಗಿದರೆ ಹಾಲು ಕೊಡ್ತದೆ, ಬಗ್ಗದೆ ನಿಂತರೆ ಹಾಲು ಕೊಡೋದಿಲ್ಲ. ಬಗ್ಗಬೇಕು, ಕೆತ್ತಲೆ ಕೈ ಹಾಕಬೇಕು. ಹಾಗೆ ರಾಘವೇಂದ್ರ ಸ್ವಾಮಿಗಳ ಹತ್ರ ಬಂದು ಶಿರಬಾಗಿದ್ರೆ ಹಸು ಕೊಟ್ಟಾಗಿ ಹಾಲು ಎಲ್ರಿಗೂ ಕೊಡ್ತಾರೆ. ವಿಪ್ರ ಕ್ಷತ್ರ ವಿಡಂಗಿರಿಜಾತ್ ಮುಖರ ಅನೇಕ ಪ್ರಜಾ ಸೇವಿತ ಅಂತಾರೆ ರಾಯರನ್ನು. ಅಂಥ ಮಹಾಮಹಿಮರು. ನೀವೆಲ್ಲರೂ ಇದೇ ರೀತಿ ಬಹಳ ಭಕ್ತಿಯಿಂದ ನಡ್ಕೊಳ್ರಿ. ರಾಯರ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ರಿಗೂ ಕೂಡ ಕ್ಷೇಮವನ್ನು ಉಂಟು ಮಾಡ್ತಾರೆ, ಎಲ್ಲ ಕಷ್ಟ ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾ ಕೃಷ್ಣ. ಹರಿ ಓಂ. ವಿಶೇಷವಾಗಿ ಈ ಮಠದ ಕಳಾಕರ್ಷಣ ಕಾರ್ಯಕ್ರಮ ನಡೀತಾ ಇದೆ. ಅದನ್ನು ಸಂಪ್ರೋಕ್ಷಣೆ ಮಾಡಿ ರಾಯರ ಎಲ್ಲ ಆವಾಹನೆಯನ್ನ ಕುಂಭದಲ್ಲಿ ಮಾಡಿತ್ತು. ಆ ಕುಂಭವನ್ನ ಇವತ್ತು ಅಭಿಷೇಕ ಮಾಡಿ ಮತ್ತೆ ಪುನಃ ರಾಯರನ್ನ ವೃಂದಾವನದಲ್ಲಿ ಪ್ರತಿಷ್ಠಾಪನೆ ಮಾಡಿದೆ. ಹೋಮಾದಿಗಳೆಲ್ಲ ನಡೆಯಿತು. ಆದರೆ ಅಲ್ಲಿ ರಾಯರು ಬಂದು ಕೂಡೋದು ಯಾವಾಗ ಅಂದ್ರೆ ಅದು ಯತಿಗಳ ಕೈಯಿಂದ ಅಭಿಷೇಕವಾದಾಗ ಮಾತ್ರ ಅಲ್ಲಿ ಸಾಕ್ಷಾತ್ತಾಗಿ ರಾಯರೇ ಬಂದು ಕೂಡ್ತಾರೆ. ವಿಶೇಷವಾಗಿ ಸಂಕಲ್ಪ ಮಾಡಿದ್ರು ಆಚಾರ್ಯರು, ಈ ಮಠದ ಪ್ರತಿಷ್ಠಾಪನೆಯನ್ನ ಮಾಡಿಸ್ಬೇಕು ಅಂತ. ಯಾರ ಕೈಯಲ್ಲಿ ಅಂತಂದ್ರೆ ಮಹಾಸ್ವಾಮಿಗಳು ಸುವಿದ್ಯೇಂದ್ರ ತೀರ್ಥರ ಕೈಯಲ್ಲಿ ಮಾಡಿಸ್ಬೇಕು ಅಂತ.
ಯಾಕೆ ಅಂತಂದ್ರೆ ಅವರೇ ಯಾಕೆ ಇಲ್ಲಿ ಬಂದಿದ್ದಾರೆ, ರಾಯರ ಸನ್ನಿಧಾನ ಯಾಕೆ ಇದೆ ಅಂದ್ರೆ ನಾವೆಲ್ಲರೂ ಕರೀತೇವೆ ನಡೆದಾಡುವ ರಾಯರು ಅಂತ. ಯಾರನ್ನ? ಸುಷಮೀಂದ್ರ ತೀರ್ಥರನ್ನ ಕರೀತೇವೆ. ಆ ಸುಷಮೀಂದ್ರ ತೀರ್ಥರ ಕರಕಮಲ ಸಂಜಾತರಾದದ್ದರಿಂದ ಆ ರಾಯರೇ ನಡೆದುಕೊಂಡು ಬಂದು ರಾಯರ ಪ್ರತಿಷ್ಠಾಪನೆಯಿಂದ ಸುವಿತೇಂದ್ರ ತೀರ್ಥರ ಮುಖಾಂತರ ಮಾಡಿಸಿದ್ದಾರೆ. ಇಲ್ಲಿಗೆ ಬಂದು ಅನುಗ್ರಹ ಮಾಡಿದಂತಹ ಸುವಿತೇಂದ್ರ ತೀರ್ಥರಿಗೆ ಸಮಿತಿಯ ಪರವಾಗಿ ಮತ್ತು ಮಠದ ಎಲ್ಲರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ.